दुवी का चांद हो या आफताब हो, जो भी हो तुम खुदा की कसम लाजवाब हो। आज मौसम बड़ा बेईमान है, बड़ा बेईमान है आज मौसम। ही आंखों में इशारा हो गया, बैठ बैठ जीने का सहारा हो गया। आंखों में इशारा हो गया, बैठ बैठ जीने का सहारा हो गया। ओ हसीना जुल्फों वाली जाने जहां, ढूंढती है कातिल आंखें जिसका निशान। ओ हसीना जुल्फों वाली जाने जहां, तुमसे वो हसीना कभी मोहब्बत न मैंने करनी थी, तुमसे वो हसीना कभी मोहब्बत न मैंने करनी थी, मगर मेरे दिल ने मुझे धोखा दे दिया, मगर मेरे दिल ने मुझे धोखा दे दिया। पूछो ना यार क्या हुआ, दिल का करार क्या हुआ। ಭಾರತ ದೇಶದಾಗ ವಿಶ್ವ ದಾಖಲೆ ಮಾಡಿದಂಥ ಹೆಸರುವಾಸಿ ಗಾಯಕರಿದ್ರು ಗೊತ್ತೈತೇನ್ರಿ. ಇಬ್ಬರು ಪಾಪ ದಿವಂಗತರಾಗ್ಯಾರ, ನೋವು ಬರ್ತೈತಿ. ಆದರೂ ದೇವರ ಅಂಥವ್ರನ್ನ ಅನುಕರಣೆ ಮಾಡಿ ಹುಟ್ಸ್ಯಾನ ಈ ಭಾರತ ದೇಶದ ಕರ್ಮಭೂಮಿಯಲ್ಲಿ. ಆ ಯಾರು ಹೆಸರಾಂತ ಲಕ್ಷಾಂತರ ಹಾಡುಗಳನ್ನು ಹಾಡಿ ಗಿನ್ನಿಸ್ ದಾಖಲೆ ಮಾಡಿದಂಥ ದಿವಂಗತ್ ಮೊಹಮ್ಮದ್ ರಫಿ ಅವ್ರನ್ನ ನಾವು ನೆನೆಸಲೇಬೇಕು. ಅದೇ ರೀತಿ ಲತಾ ಮಂಗೇಶ್ಕರ್ನ ನೆನೆಸಲೇಬೇಕು. ಅಂಥ ಕಂಠ ಮತ್ತು ಅಂಥ ಹೃದಯ, ಅಂಥ ಸುಮಧುರವಾದ ಸಂಗೀತ ಹಾಡ ಕೇಳ್ಕೊತ ಕೂತ್ರ ಹಂಗೆ ಸಮುದ್ರದ ಅಲೆಗಳು ನಿಲ್ಲಬೇಕು, ಪಕ್ಷಿಗಳ ಹಾರಾಟ ನಿಂತು ಆ ಇಂಪಾದ ಧ್ವನಿಯನ್ನು ಕೇಳಬೇಕು. ಅಂಥ ಇಂಪಾದ ಧ್ವನಿಯನ್ನು ಆ ದೇವರು ಮೊಹಮ್ಮದ್ ರಫಿಯನ್ನು ಸ್ವರ್ಗಕ್ಕೆ ಕಳಿಸಿದರೂ ಸಹಿತ ಮತ್ತೊಬ್ಬ ಮೊಹಮ್ಮದ್ ರಫಿನ ಹುಟ್ಸ್ಯಾನದ ಮೇಲೆ ಇದು ಗೋಕಾಕ ತಾಲೂಕು ಕರದಂಟ ನಗರದಾಗ ಒಂದು ಹೆಮ್ಮೆಯ ವಿಷಯ ಅಲ್ರಿ. ಯಾರೀತ ಮೊಹಮ್ಮದ್ ರಫಿ ಅಂತೆ ಸೇಮ್ ಹಾಡ ಹಾಡ್ತಾನ, ವಿಶ್ವ ದಾಖಲೆ ಇವಂದು ಆಗಬೇಕು. ವಯಸ್ಸು ಸಣ್ಣದೈತಿ, ಅವನ ಹಾಡ ಕೇಳಕ್ಕೆ ಜನ ಹುಯ್ ಅಂತ ಮುಕ್ತಾರ. ಆದರೆ ಆ ವ್ಯಕ್ತಿ ಯಾರು? ಅಂಥ ಪ್ರತಿಭೆಯನ್ನು ಗುರ್ತ ಮಾಡುವ ಸಲುವಾಗಿ ಖಡಕ ಜವಾರಿ ಕಾಕ ಶೋಧ ಮಾಡಕ್ಕೆ ಹೋಗಾನ. ಅವ್ರಿಗೇನು ತಿಳ್ಸಂಗಿಲ್ಲ, ನಿಮ್ಮದನ್ನು ವಿಡಿಯೋ ಮಾಡಾಕತ್ತೀನಿ, ಸಂದರ್ಶನ ಮಾಡಾಕತ್ತೀನಿ, ಏನು ಅವಶ್ಯಕತೆ ಇಲ್ಲ. ನಾವು ಸಮೀಕ್ಷೆಯ ಪ್ರಕಾರ ಅನೇಕ ಜಿಲ್ಲೆಗಳಲ್ಲಿ ಹೋಗದಾಗ, ಯಾಕ್ರಿ ಜವಾರಿ ಖಡಕ ಕಾಕ ಗೋಕಾಕದಲ್ಲಿ ಮೊಹಮ್ಮದ್ ರಫಿ ಅಂತ ಹಾಡುಗಾರಿಕೆ ಉಳ್ಳಂಥ ಒಬ್ಬ ಯುವಕ ಅದಾನ, ಅವನ ಬಗ್ಗೆನೂ ಸಹಿತ ನೀವು ಪ್ರಚಾರ ಮಾಡಬೇಕಲ್ರಿ. ಇವತ್ತು ನಾವು ಭಾರತ ದೇಶದಲ್ಲಿ ನಾವು ಮೊಹಮ್ಮದ್ ರಫಿಯ ಹಾಡುಗಳನ್ನು ಕೇಳ್ತಿದ್ವಿ. ಆ ಮೊಹಮ್ಮದ್ ರಫಿಯ ಹಾಡನ್ನು ಕೇಳುವಾಗ ಅವರ ಧ್ವನಿಮುದ್ರಿತ ಹಾಡುಗಳು ಮಾತ್ರ ಅದಾವ. ಇವತ್ತು ನೇರ ಹಾಡುವಂಥ ಈ ಎದೆಗಾರಿಕೆ ಉಳ್ಳಂಥ ದೇವರ ಕೊಟ್ಟಂಥ ಒಂದು ಗಿಫ್ಟ್ ಅಂದರೆ ಇದೇ ಗೋಕಾಕ ನಗರದ ರಿಯಾಜ್ ಚೌಗಲ ಅಂದ ತಕ್ಷಣ ಹುಯ್ ಅಂತಿರಲ್ಲ ಅಭಿಮಾನಿ ಬಳಗ. ನೋಡ್ರಿ, ರಿಯಾಜ್ ಚೌಗಲ ಎಷ್ಟು ಸಿಂಪಲ್ ಇರ್ತಾನೆ, ಜನರ ಜೊತೆ ಮಾತಾಡ್ಕೋತ ನಕ್ಕೋತ ಎಲ್ಲರ ಜೊತೆ ಸಹಾನುಭೂತಿಯಿಂದ ಸುಖ ದುಃಖ ಹಂಚ್ಕೊಂಡು ತನ್ನದೇ ಆದಂಥ ಒಂದು ಜೀವನವನ್ನು ನಿರ್ಮಾಣ ಮಾಡ್ಯಾನ, ತನ್ನದೇ ತಂಡವನ್ನು ತಯಾರು ಮಾಡ್ಯಾನ. ಆ ತಂಡದವರಿಗೂ ಒಂದು ಉದ್ಯೋಗ ಕೊಟ್ಟಾನ. ಎಲ್ಲಿ ತನ್ನ ಮ್ಯೂಸಿಕ್ ಸಾಮಾನದ ಸರಂಜಾಮ ತೆಗೆದುಕೊಂಡು ಸ್ಟೇಜ್ ಮೇಲೆ ನಿಂತು ಕೋಟ್ ಹಾಕೊಂಡು ಮೈಕ್ ಹಿಡ್ದಂದ್ರೆ ಮೊಹಮ್ಮದ್ ರಫೀಕ್ ಬಂದಾನಂಥೇಳಿ ಮೊಹಮ್ಮದ್ ರಫೀಕ್ನನ್ನು ನೆನೆಸುವಂಥ ಕಾಲ ಬರ್ತೈತಿ. ಅವನೇ ರಿಯಾಜ್ ಚೌಗಲ. ಇದೇ ಗೋಕಾಕ ನಗರದಲ್ಲಿ ಒಂದು ವಿಶ್ವ ದಾಖಲೆ ಮಾಡುವ ಸಲುವಾಗಿ ಬಹಳಷ್ಟು ಪ್ರಯತ್ನಗಳ ನಡೆಸ್ಯಾನ. ಅಂಥ ವ್ಯಕ್ತಿಗೆ ಆಧಾರ ಸ್ತಂಭವಾಗಿ ನಿಂತಾನ ಅವನೇ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಎಂತೆಂಥವ್ರನ್ನ ಬೆಳೆಸ್ಯಾನ್ರಿಪ್ಪ. ಎಂತೆಂಥವ್ರು ಎಲ್ಲೆಲ್ಲಿ ದೇಶ ವಿದೇಶಗಳಲ್ಲಿ ಹೋಗಿ ಎಂತೆಂಥ ಕ್ರೀಡಾ ಪ್ರತಿಭೆಗಳು ಸಹಿತ ಮಿಂಚಿ ಹೋದವು. ಪೈಲ್ವಾನ್ರ ಬಾಡಿ ಬಿಲ್ಡರ್ಗಳನ್ನು ತಂದು ಇಲ್ಲಿ ಆ ಪ್ರತಿಭೆಗಳನ್ನು ಜನರಿಗೆ ಪರಿಚಯಿಸಿದಂಥ ಈ ಸತೀಶ್ ಜಾರಕಿಹೊಳಿಯ ಗರಡಿಯಲ್ಲಿ
ಈ ರಿಯಾಜ್ ಚೌಗಲಾ ಅವರ ಸಪೋರ್ಟ್ ಮತ್ತು ಇದೇ ಮಂತ್ರಿಯ ಸ್ಫೂರ್ತಿಯಿಂದ ಇವತ್ತು ರಾಜ್ಯದಲ್ಲಿ ಒಂದು ಮೊಹಮ್ಮದ್ ರಫೀಕ್ ಒಂದು ಆವಾಜ್ ಎಬ್ಸಾಕತಾನ ಅಂದ ಮೇಲೆ ಇವತ್ತು ದೇಶ ನೋಡಾಕತೈತಿ. ಅದೇ ಮೊಹಮ್ಮದ್ ರಫಿಯ ಜೆರಾಕ್ಸ್ ಅಂದರೆ ಇದೇ ರಿಯಾಜ್ ಚೌಗಲಾ. ಈ ರಿಯಾಜ್ ಚೌಗಲಾ ಯಾವಾಗ ಸ್ಟೇಜ್ ಮೇಲೆ ಬರ್ತಾನ ಅವನ ಹಾಡು ಪ್ರಾರಂಭ ಆಗತೈತಿ. ದಯಮಾಡಿ ಒಂದು ಸಾರಿ ಈ ರಿಯಾಜ್ ಚೌಗಲಾನ ನಿಮ್ಮ ಜಿಲ್ಲೆಯಲ್ಲಿ ಕರೆಸೋ ಒಂದೊಂದು ಕಾರ್ಯಕ್ರಮ ಹಾಕೊಡ್ರಿ. ಇವತ್ತು ಎಲ್ಲೆಲ್ಲೋ ನಾವು ನೋಡಾಕತ್ತೀವಿ ಅಶ್ಲೀಲ ಹಾಡುಗಳು, ಡಬಲ್ ಮೀನಿಂಗ್ ಹಾಡುಗಳು, ಏನು ಕುಣದಾಟ ಪಣದಾಟ, ಅದು ಎಲ್ಲ ಯುವಕರನ್ನು ತಪ್ಪು ದಾರಿಗೆ ತುಳಿಯುವಂಥ ಇವತ್ತು ಎಂತೆಂಥ ಕಾರ್ಯಕ್ರಮಗಳನ್ನ ಅಶ್ಲೀಲ ಕಾರ್ಯಕ್ರಮಗಳಿಗೆ ಮಾರು ಹೋಗಾಕತ್ತೀರಿ. ಆ ಅಶ್ಲೀಲ ಕಾರ್ಯಕ್ರಮಗಳಿಂದ ಯುವಕರು ಹಾದಿ ತಪ್ಪಾಕತ್ತಾರ. ಅಂಥವನ್ನು ನಿಷೇಧ ಮಾಡಬೇಕು. ಇವತ್ತು ನಮಗೆ ಏನು ಬೇಕು? ನಮ್ಮ ಹಳೆಯ ತಲೆಮಾರಿನ ಇಂಪಾದ ಹಾಡುಗಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಾಣ ಮಾಡಿದಂಥ ಇದೇ ರಿಯಾಜ್ ಚೌಗಲಾ, ಮೊಹಮ್ಮದ್ ರಫಿಯ ಅನುಕರಣೆ, ಮೊಹಮ್ಮದ್ ರಫಿಯ ಹಾಡಿದಂಥ ಹಾಡುಗಳನ್ನು ನಿಮಗೆ ಮೊಹಮ್ಮದ್ ರಫಿನೇ ಹಾಡಾಕತ್ತಾನ, ಅವನೇ ಬಂದ ಇಲ್ಲಿ ನಿಂತಾನ ಅನ್ನುವ ನಿಮಗೆ ಭಾಸವಾಗುತ್ತೈತಿ. ಆ ಇಂಪಾದ ಧ್ವನಿಯೊಂದಿಗೆ ಇದೇ ಗೋಕಾಕ ನಗರ ಭಾಳ ದೂರಿಲ್ಲ. ರಿಯಾಜ್ ಚೌಗಲಾ ಅಂದ ತಕ್ಷಣ ಶೆಕಣ ಮೊಹಮ್ಮದ್ ರಫಿ ಅಂತಾರ. ನಿಮ್ಮ ಪ್ರಬುದ್ಧ ಜಿಲ್ಲೆಗಳು ಅನೇಕ ಉತ್ಸವಗಳನ್ನು ಮಾಡ್ತೀರಿ, ಅನೇಕ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಹಾಕ್ತೀರಿ. ಅಂಥ ಒಂದು ವಿಶ್ವ ದಾಖಲೆ ಮಾಡಿದಂಥ ಅಂಥ ಕಂಠ ಮೊಹಮ್ಮದ್ ರಫಿ ಅಂಥ ಕಂಠ ಯಾರಿಗೆ ಸಿಗಲಿಲ್ಲ, ಸಿಗೋದಿಲ್ಲ. ಆದರೆ ದೇವರು ಇಲ್ಲೊಂದು ಕಂಠ ಕೊಟ್ಟಾನ, ಅವನೇ ರಿಯಾಜ್ ಚೌಗಲಾ. ಅಂಥವರನ್ನು ಕರೆಸಿ ಒಂದು ನಿಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಹಾಕ್ಕೊಂಡ್ರೆ ಆಮೇಲೆ ಪದೇ ಪದೇ ವರ್ಷ ಕರಿತೀರಿ. ಇವು ಡಬಲ್ ಮೀನಿಂಗು, ಕುಣಿಯೋದು ಕುಡಿಯೋದು ಹೆಂಗೆ ಸಿಕ್ಕಂಗೆ ದನ ಕುಣ್ದಂಗೆ ಕುಣಿಯಾಕತ್ತಾರ. ಅದರಿಂದ ಯುವಕರಿಗೆ ಅಶ್ಲೀಲತೆಯ ಮಾರು ಹೋಗಿ ಒಂದು ಡಬಲ್ ಮೀನಿಂಗದ ಹಾಡುಗಳು ಇವೆಲ್ಲ ನಿಷೇಧ ಮಾಡಿರಿ. ಯುವ ಪೀಳಿಗೆ ಇವತ್ತು ಎತ್ತ ಹೊಂಟೈತಿ. ಏನೇನು ಹೆಸರುಗಳು ಇಟ್ಕೊಂಡಾರ ನೋಡ್ರಿ, ಅವರ ಎಷ್ಟು ಅಸಹ್ಯ ಆಗುತ್ತೈತಿ. ಆದರೆ ಇವತ್ತು ನಾವು ನೈಜ ಸ್ವರೂಪದ ನಿಜವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕುಟುಂಬ ಸಮೇತ ನೋಡುವಂಥ ಇಂಪಾದ ಧ್ವನಿಯ ಕಾರ್ಯಕ್ರಮಗಳನ್ನು ನೋಡಬೇಕಾದ್ರೆ ಇವತ್ತು ನಾವು ರಿಯಾಜ್ ಚೌಗಲಾ ಮತ್ತು ಅವರ ತಂಡದವ್ರನ್ನ ಕರೆಸರಿ. ಇದಕ್ಕೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್, ಪ್ರಿಯಾಂಕಾ ಜಾರಕಿಹೊಳಿ, ಈ ರಾಹುಲ್ ಜಾರಕಿಹೊಳಿ, ಈ ಜಾರಕಿಹೊಳಿ ಸಾಮ್ರಾಜ್ಯವೇ ಇದೇ ರಿಯಾಜ್ ಚೌಗಲಾಗೆ ಬೆನ್ನೆಲುಬಾಗಿ ನಿಂತೈತಿ. ಎಲ್ಲಿ ರಿಯಾಜ್ ಚೌಗಲಾ ಯಾವ ಕಾರ್ಯಕ್ರಮ ಹಾಕೋತಾನ ಅದಕ್ಕೆ ಈ ಜಾರಕಿಹೊಳಿ ಸಹೋದರರು ಸಪೋರ್ಟ್ ಅದಾರ. ಜಾರಕಿಹೊಳಿ ಸಹೋದರರು ಈ ಕ್ರೀಡೆ, ಕಲೆ, ಮನರಂಜನೆ, ಸ್ಪೋರ್ಟ್ಸ್ಗೆ ಅನೇಕ ವಿದ್ಯಾವಂತ ಪದವೀಧರರಿಗೆ ಈ ಎಕ್ಸಾಮ್ಗಳದ ಟ್ಯೂಷನ್ಗಳನ್ನು ಫ್ರೀ ಕಲಿಸಿದರು. ಮಿಲ್ಟ್ರಿ ಸೇರಲಿಕ್ಕೆ ಪ್ರೋತ್ಸಾಹ ಕೊಟ್ಟರು. ಎಷ್ಟೋ ಕಾರ್ಯಕ್ರಮಗಳನ್ನು ಹಾಕಿ KS IAS ಅಂತ ತರಬೇತಿಗಳನ್ನು ಕೊಟ್ಟರು. ನಮ್ಮ ಮಕ್ಕಳು ಪ್ರಬುದ್ಧರಾಗಬೇಕು, ಈ ಕಡೆ ಶಿಕ್ಷಣದತ್ತ ಗಮನ ಹರಿಸಬೇಕು. ಇದು ಒಂದು ಜಾರಕಿಹೊಳಿ ಸಾಮ್ರಾಜ್ಯದ ಸಂಕೇತ ಅಲ್ರಿ. ಅದಕ್ಕೆ ಪ್ರಮುಖ ಉದಾಹರಣೆ ಈ ರಿಯಾಜ್ ಚೌಗಲಾ. ಅವನ ಭಾವಚಿತ್ರ ಹಾಕ್ತೀನಿ. ಕೆಲವು ಕ್ಷಣದ ಒಂದೊಂದು 2-3 ಸೆಕೆಂಡದ ಹಾಡುಗಳನ್ನ ಹಾಕ್ತೀನಿ ಅಂದ್ರೆ ನಿಮಗೆ ರುಚಿ ಗೊತ್ತಾಗಬೇಕಿಲ್ಲ. ಕರ್ದಂಟು ಶಾಂಪಲ್ ಕೊಟ್ಟ ತಕ್ಷಣ ನೀವು 5 ಕಿಲೋ ತೊಗೊಳವ್ರ. ಹಂಗೆ ರಿಯಾಜ್ ಚೌಗಲಾದ ಸ್ವಲ್ಪ ಹಾಕ್ತೀನಿ ರುಚಿ. ಆಮೇಲೆ ನೀವು ಅವನನ್ನು ಕಾಂಟ್ಯಾಕ್ಟ್ ಮಾಡಿರಿ. ಕಾಂಟ್ಯಾಕ್ಟ್ ಮಾಡಿ ಒಂದು ತಂಡದೊಂದಿಗೆ ನಿಮ್ಮ ಜಿಲ್ಲೆಯಲ್ಲಿ ಸೊಗಸಾದ ಕಾರ್ಯಕ್ರಮ ಮಾಡಿರಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯೋತ್ಸವ ಮಾಡ್ತೀರಿ, ಕರಾವಳಿ ಉತ್ಸವ ಮಾಡ್ತೀರಿ, ಮೈಸೂರು ದಸರಾ ಮಾಡ್ತೀರಿ, ಅನೇಕ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಉತ್ಸವಗಳನ್ನು ಮಾಡ್ತೀರಿ. ಕುಟುಂಬ ಸಮೇತ ಎಲ್ಲರೂ ಸಹಾನುಭೂತಿ ಮತ್ತು ಇಂಪಾದ ಧ್ವನಿಯಿಂದ ನೋಡುವ ಸಲುವಾಗಿ ರಿಯಾಜ್ ಚೌಗಲಾ ತಂಡದವರನ್ನು ಒಂದು ಸಾರಿ ಕರೆಸ್ರಿ. ಇಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮತ್ತು ಬೆಂಬಲ ನೀಡಿದರೆ ಅದು ಮಹಾಶಕ್ತಿಯವರಿಗೆ ಇದೇ ಖಡಕ್ ಜವಾರಿ ಕಾಕನ ಆಶಯ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ರಿಯಾಜ್ ಚೌಗಲಾ ಅಭಿಮಾನಿಗಳ ಬಳಗ ರಾಜ್ಯಾದ್ಯಂತ ಐತಿ. ಏನು ಅನಿಸಿಕೆಗಳದಾವ ತಿಳಿಸ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ, ಪ್ರತಿಭೆಯೊಂದಿಗೆ ಬರ್ತೀನಿ. ನಮಸ್ಕಾರ.